ಹಲೋ, ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ಲು. ಇವತ್ತು ನಾನು ಬ್ರೋಕ್ಲಿ ಪಲ್ಯ ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಉಗುರು ಬೆಚ್ಚಗೆ ಕಾಯಿಸ್ಕೊಳ್ಬೇಕು. ಕಾಯಿಸ್ಕೊಂಡ ನಂತರ ಈ ರೀತಿ ಬ್ರೋಕ್ಲಿ ನಾನು 3 ಸಲ ತೊಳ್ಕೊಂಡಿದ್ದೀನಿ ತಣ್ಣೀರಲ್ಲಿ. ನಂತರ ಇದನ್ನು ಬಿಸಿನೀರಿಗೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಒಂದು ಸುತ್ತು ಹಿಂಗೆ ತಿರ್ಸ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ಗಾಳಿಸ್ಕೊಂಡು ಕೂಡಲೇ ಇದನ್ನು ತಣ್ಣೀರಲ್ಲಿ ಒಂದು ಸಲ ವಾಶ್ ಮಾಡ್ಕೊಳ್ಬೇಕು, ತಣಿಸ್ಕೊಳ್ಬೇಕು. ನಂತರ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಬಿಸಿ ಆದ ನಂತರ ಬಾಣಲಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹುಟ್ಟಿದ ನಂತರ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ನಂತರ ಕರಿಬೇವನ್ನ ಸೂಟ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ಹುರ್ಕೊಂಡ ನಂತರ ನಾನು ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕೆಂಪು ಬಣ್ಣ ಬರುವವರೆಗೆ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಚೆನ್ನಾಗಿ. ನಂತರ ನಾನು ನೀರುಳ್ಳಿ ಎಲೆನ ಹಾಕ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿ ಅದನ್ನು ನಾನು ಸ್ವಲ್ಪ ಹುರ್ಕೊಳ್ತೀನಿ. ನಂತರ 4 ಹಸಿಮೆಣಸು ಹಾಕಿದ್ದೀನಿ. ನಂತರ ಕ್ಯಾಪ್ಸಿಕಮ್ನ ಉದ್ದುದ್ದ ಸಿಗ್ದು ಹಾಕಿದ್ದೀನಿ. 1 ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಒಂದು ಟೊಮೆಟೊ ಹಾಕಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಾಡ್ಕೊಳ್ಬೇಕು, ಕಲಿಸ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಸಾಫ್ಟ್ ಆಗಬೇಕು ಅನ್ನೋದಕ್ಕೋಸ್ಕರ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಿದ್ದೀನಿ. ಧನಿಯಾ ಪೌಡ್ರು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಮೊದಲೇನು ಮಾಡ್ಕೊಳ್ಬೇಕಂತ ಹೇಳಿದರೆ ಕಲಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಈ ರೀತಿ ಒಂದು 5 ನಿಮಿಷವರೆಗೆ ಸಣ್ಣ ಉರಿಲಿಟ್ಟು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಇಷ್ಟು ಸಾಫ್ಟ್ ಆಗುತ್ತೆ. ಈಗ ಏನಾಗಿದೆ, ನಮ್ಮ ಹಾಕಿರೋ ಮಸಾಲೆ ಎಲ್ಲ ಬೆಂದಿದೆ, ಸಾಫ್ಟ್ ಆಗಿದೆ. ಟೊಮೆಟೊ, ಕ್ಯಾಪ್ಸಿಕಮು, ನೀರುಳ್ಳಿ ಇವೆಲ್ಲ ಸಾಫ್ಟ್ ಆಗಿದ್ದಾವೆ. ಈಗ ನಾವು ಇದಕ್ಕೆ ಖಾರದ ಹುಡಿನ 1/4 ಟೀ ಸ್ಪೂನಷ್ಟು ಖಾರದ ಹುಡಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಹಸಿಮೆಣಸು 4 ಹಾಕಿರೋದ್ರಿಂದ ಹೆಚ್ಚಿಗೆ ನಾನು ಖಾರ ಹಾಕಲಿಲ್ಲ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಬ್ರೋಕ್ಲಿ ತೊಳೆದಿಟ್ಟಿದ್ವಲ್ಲ ತಣ್ಣೀರಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಬ್ರೋಕ್ಲಿ ಒಳಗೆ ಸೇರ್ಕೊಳ್ಳೋವರೆಗೂ ಚೆನ್ನಾಗಿ ಸೌಂಟಲ್ಲಿ ಕಲಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಕಾವಲಿಯಲ್ಲಿದ್ದದನ್ನು ಚೆನ್ನಾಗಿ ಕಲಸಿ ಮಸಾಲೆ ಎಲ್ಲ ಸೇರೋದ ನಂತರ ಒಂದು 5 ನಿಮಿಷವರೆಗೆ ಮುಚ್ಚಿಟ್ಟು ಬೇಯಿಸಬೇಕು. ನಂತರ ಈಗ ನೋಡಿ, ಈಗ ಅರ್ಧ ಬೆಂದಿದೆ, ಪೂರ್ತಿ ಬೇಯಲಿಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅನ್ನೋದು ಒಂದು 1/4 ಬೌಲಷ್ಟು ನೀರನ್ನು ತೊಗೊಂಡು ಅದನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಬ್ರೋಕ್ಲಿ ಬೇಯೋಕ್ಕೋಸ್ಕರ ಈ ಥರ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಕಲಸಿ ಅದನ್ನು ಒಂದು 5 ನಿಮಿಷ ಮುಚ್ಚಿಟ್ಟಬೇಕು. ಈಗ ನೋಡಿ, ಈಗ ಬೆಂದಿದೆ ನೋಡಿ, ಈ ಥರ ಚೆನ್ನಾಗಿ ಈಗ ಬ್ರೋಕ್ಲಿ ಬೆಂದಿದೆ. ಇದಕ್ಕೆ ಬೆಂದ ನಂತರ ನಾವೀಗ ಏನು ಮಾಡಬೇಕಂತ ಹೇಳಿದರೆ, ಇದಕ್ಕೆ ಗರಂ ಮಸಾಲಾನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಮಡಚಬೇಕು. ಲಾಸ್ಟಿಗೆ ಗರಂ ಮಸಾಲೆ ಹಾಕಬೇಕು. ಯಾಕಂದರೆ ಗರಂ ಮಸಾಲೆ ಮೊದಲೇ ಹಾಕಿದರೆ ಅದು ಪರಿಮಳ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ನೋಡಿ, ಗರಂ ಮಸಾಲೆ ಹಾಕಿದಂತ ನಾನು ಒಂದು ಅರ್ಧ ಕಡಿಯಷ್ಟು ಕಾಯಿ ಹಾಕಿದ್ದೀನಿ. ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಕಲಿಸ್ಬೇಕು. ಮಸಾಲೆ ಎಲ್ಲ ಇದರಲ್ಲಿ ಕಾಯಿ ಎಲ್ಲ ಸೇರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಒಂದು 5ರಿಂದ 6 ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಮಿಡ್ಲ್ ಭಾಗದಲ್ಲಿ ಏನು ಮಾಡ್ತೀನಿ, ಓಪನ್ ಮಾಡಿ ಅಲ್ಲಿ ಇಟ್ಟು ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕಿ ಮತ್ತೆಲ್ಲ ಬ್ರೋಕ್ಲಿ ಮತ್ತೆಲ್ಲ ಮಸಾಲೆನ ಅದರ ಭಾಗದಲ್ಲಿ ಮುಚ್ಚಿಟ್ಟು ಮತ್ತೊಂದು 5 ನಿಮಿಷದವರೆಗೆ ಮುಚ್ಚಿಟ್ಟು ಬೇಯಿಸ್ತೀನಿ. ಬೆಂದ ನಂತರ ಈಗ ನಮ್ಮ ರುಚಿಯಾದಂತಹ ಬ್ರೋಕ್ಲಿ ಪಲ್ಯ ರೆಸಿಪಿ ರೆಡಿಯಾಗಿದೆ. ಇದು ದೋಸೆಗೆ, ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ, ಮತ್ತು ಊಟ ಜೊತೆಗೂ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಇದನ್ನು ಉಪಯೋಗಿಸ್ಬೋದು. ಇದೆಲ್ಲ ಮಕ್ಕಳಿಗಂತೂ ತುಂಬ ಇಷ್ಟ. ಇದರಲ್ಲಿ ಎಲ್ಲ ರೀತಿ ವೆಜಿಟೇಬಲ್ಸ್ಗಳು ಇರ್ತದೆ. ನಾನಂತೂ ದೋಸೆಗೆ ಮಾಡಿದೆ ಇದನ್ನು, ತುಂಬ ಚೆನ್ನಾಗಿದೆ. ನೋಡಿ, ಈ ರೀತಿ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಹೆಚ್ಚಿಗೆ ಎಣ್ಣೆನೂ ಉಪಯೋಗಿಸದೆ ಸಿಂಪಲ್ಲಾಗಿ ಮಾಡುವಂಥದ್ದು ರೆಸಿಪಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ.